ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ಮತ್ತೊಮ್ಮೆ ಭಾರತೀಯ ಹಬ್ಬಗಳ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಹಬ್ಬಗಳ ಬಗ್ಗೆ ಹೇಳುತ್ತೇನೆ. ಶ್ರಾವಣ ಮಾಸವೆಂದರೆ ಹಬ್ಬಗಳ ಮಾಸ ಎಂದು ಹೇಳಬಹುದು. ಈ ವರ್ಷ 2025ರಲ್ಲಿ ಶ್ರಾವಣ ಮಾಸವು 25 ಜುಲೈ ರಿಂದ ಪ್ರಾರಂಭವಾಗುತ್ತದೆ ಮತ್ತು ಜುಲೈ 29ಕ್ಕೆ ನಾಗಪಂಚಮಿ ಬಂದಿದೆ. ನಾಗಪಂಚಮಿಯು ಈ ಸಲ ಮಂಗಳವಾರ ಬಂದಿದೆ. ಆದುದರಿಂದ ಮಂಗಳಗೌರಿ ಪೂಜಾ ಕೂಡ ಮಾಡಬೇಕು. ಈ ಮಂಗಳಗೌರಿ ಪೂಜೆಯು ಮದುವೆಯಾದ ಮೊದಲನೇ ವರ್ಷದ ಹೆಣ್ಣು ಮಕ್ಕಳು ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಮಂಗಳವಾರ ಮಂಗಳಗೌರಿ ಪೂಜೆ ಮಾಡಬೇಕು. ಇದನ್ನು ತಪ್ಪದೆ 5 ವರ್ಷ ಮಾಡಬೇಕು. ಮಂಗಳಗೌರಿಯ ಪೂಜೆಯು ಪತಿಯ ಆಯುಷ್ಯ ವೃದ್ಧಿಗಾಗಿ ಮಾಡುತ್ತಾರೆ. ಈಗ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ನಾಗಗಳು ನಮ್ಮ ಪುರಾಣಗಳಲ್ಲಿ ಮತ್ತು ಧಾರ್ಮಿಕ ವಿಧಾನದಲ್ಲಿ ಮಹತ್ವದ ಸ್ಥಾನ ಪಡೆದಿವೆ. ವಿಷ್ಣುವಿಗೆ ಹಾಸಿಗೆಯಾಗಿ, ಗಣೇಶನ ಹೊಟ್ಟೆಯ ಪಟ್ಟಿಯಾಗಿ ಹಾಗೂ ಶಿವನ ಕೊರಳಿನ ಮಾಲೆಯಾಗಿ ಮತ್ತು ಸಮುದ್ರ ಮಂಥನದಲ್ಲಿ ಕಡಗೋಲ ಹಗ್ಗವಾಗಿ ಇವುಗಳು ತುಂಬನೇ ಮಹತ್ವ ಸ್ಥಾನ ಪಡೆದಿವೆ. ನಾಗದೇವತೆಯನ್ನು ಪೂಜೆ ಮಾಡುವುದರಿಂದ ಕೆಲವು ದೋಷಗಳನ್ನು ದೂರವಾಗುತ್ತವೆ. ಅವು ಯಾವುವೆಂದರೆ ಕಾಳಸರ್ಪ ದೋಷ ಮತ್ತು ಚರ್ಮರೋಗ. ಚರ್ಮಕ್ಕೆ ಯಾವುದೇ ರೋಗವಿದ್ದರೂ ಅದು ನಾಗದೋಷ ಪೂಜೆ ಮಾಡಿದರೆ ದೂರವಾಗುತ್ತದೆ. ಹಾಗೂ ಮದುವೆಯಾಗಲಾರದವರು ಇದ್ದರೂ ಕೂಡ ಅವರು ಕೂಡ ನಾಗದೇವತೆಯ ಪೂಜೆ ಮಾಡಬೇಕು. ಇವು ಪೂಜೆಗಳು ಎಲ್ಲವೂ ಧಾರ್ಮಿಕ ಸ್ಥಳದಲ್ಲೇ ಮಾಡಬೇಕು. ನಿಮಗೆ ಏನಾದರೂ ಅಲ್ಲಿ ಆಗದೇ ಇದ್ದಾಗ ನಿಮ್ಮ ಊರಲ್ಲಿ ಶಿವನ ಗುಡಿಯಲ್ಲೂ ಕೂಡ ಈ ಪೂಜೆಗಳನ್ನು ಮಾಡುತ್ತಾರೆ. ನಾಗಪಂಚಮಿಯ ದಿನ ಹುತ್ತಿನ ಮಣ್ಣಿನಿಂದ ನಾಗಪ್ಪ ಮಾಡಬೇಕು. ನಾಗದೇವತೆಗೆ ಹೂವು, ಗಂಧ, ಕರಿಕೆ, ಪತ್ರಿ ಮತ್ತು ಜನೆವಾರ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸಬೇಕು. ನಾಗಪಂಚಮಿಯ ವಿಶೇಷವೇನೆಂದರೆ ಆ ದಿನ ನಾಗಪ್ಪನಿಗೆ ಹಾಲು ಎರೆಯಬೇಕು. ನಾಗಪ್ಪನಿಗೆ ಹಾಲು ಎರೆಯುವುದು ಎಂದೇ ಹೇಳುತ್ತಾರೆ. ಕೆಲವು ಕಡೆ ಹಾಲು ಎರೆದು ಹಬ್ಬ ಎಂದು ಕೂಡ ಹೇಳುತ್ತಾರೆ. ಹಾಲು ಮತ್ತು ಜೋಳದ ಅರಳು, ಹುರಿದ ಕಡಲೆ ಹಾಕಿ ನಾಗಪ್ಪನಿಗೆ ಹಾಲು ಎರೆಯಬೇಕು. ಆ ದಿನ ಎಳ್ಳು ಚಿಗಳೆ, ತಂಬಿಟ್ಟು, ಪುಟಾಣಿ ಉಂಡೆ, ಶೇಂಗಾ ಉಂಡೆ ಇವುಗಳನ್ನು ನಾಗಪ್ಪನಿಗೆ ನೈವೇದ್ಯ ಮಾಡಬೇಕು. ಹಾಗೆ ನಾಗಪಂಚಮಿಯ ದಿನದಂದು ಹುರಿಯಬಾರದು, ಕರಿಯಬಾರದು ಮತ್ತು ಹೆಚ್ಚಬಾರದು. ಆ ದಿನ ಕೇವಲ ಕುದಿಸಿನ ಆಹಾರವನ್ನೇ ಮಾಡಬೇಕು. ಆದುದರಿಂದ ನಾಗಪ್ಪನಿಗೆ ಕುದಿಸಿನ ಕಡಬವು ವಿಶೇಷ ನೈವೇದ್ಯ ಮಾಡಲಾಗುತ್ತದೆ. ಈಗ ಈ ನಾಗಪಂಚಮಿಯ ಹಬ್ಬದ ಬಗ್ಗೆ ಒಂದು ಪೌರಾಣಿಕ ಕತೆ ಹೇಳುತ್ತೇನೆ. ಈ ಕತೆ ದ್ವಾಪರ ಯುಗದಲ್ಲಿ ನಡೆದಿದೆ. ದ್ವಾಪರ ಯುಗವೆಂದರೆ ಮಹಾಭಾರತದ ಕಾಲ ಎಂದು ಹೇಳುತ್ತೇನೆ. ಮಹಾಭಾರತದಲ್ಲಿ 5 ಪಾಂಡವರಲ್ಲಿ ಅರ್ಜುನನ ಮಗ ಅಭಿಮನ್ಯುನ ಮಗನೇ ಪರೀಕ್ಷಿತ ರಾಜ. ಪರೀಕ್ಷಿತ ರಾಜನು ಒಂದು ದಿನ ಬೇಟೆಯಾಡುತ್ತಾ ಕಾಡಿನಲ್ಲಿ ಹೋಗುತ್ತಾನೆ. ಕಾಡನ್ನು ಸುತ್ತಿ ನೀರಡಿಕೆಯಾಗುತ್ತದೆ. ನೀರನ್ನು ಹುಡುಕುತ್ತಾ ಹಾಗೆ ಮುಂದೆ ಹೋದಾಗ ಅವನಿಗೆ ಒಂದು ಆಶ್ರಮ ಕಾಣುತ್ತದೆ. ಆಶ್ರಮದ ಹತ್ತಿರ ಹೋಗಿ ಆಶ್ರಮದ ಒಳಗೆ ಹೋಗುತ್ತಾನೆ. ಅಲ್ಲಿ ಒಂದು ಋಷಿ ತಪಸ್ಸಿಗೆ ಕುಳಿತಿರುತ್ತಾರೆ. ಆ ಋಷಿಯ ಹೆಸರು ಕ್ಷಮಿಕ ಋಷಿ. ಕ್ಷಮಿಕ ಋಷಿಯರಿಗೆ ರಾಜನು ನೀರನ್ನು ಕೇಳುತ್ತಾನೆ. ಆದರೆ ಋಷಿಯು ತಪಸ್ಸಿನಲ್ಲಿ ತಲ್ಲೀನವಾಗಿ ಕುಳಿತುದರಿಂದ ಅವರು ಯಾವುದೇ ಉತ್ತರ ಕೊಡುವುದಿಲ್ಲ. ಪರೀಕ್ಷಿತ ರಾಜನಿಗೆ ಋಷಿಯ ಮೇಲೆ ಸಿಟ್ಟು ಬರುತ್ತದೆ. ಋಷಿಯ ಮನೆಯ ಹತ್ತಿರ ಸತ್ತಬಿದ್ದ ಒಂದು ಸರ್ಪವನ್ನು ತಂದು ಋಷಿಯ ಕೊರಳಿಗೆ ಹಾಕಿ ತಾನು ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಋಷಿಯ ಮಗನು ಬಂದು
ನೋಡುತ್ತಾನೆ. ಒಂದು ಸತ್ತ ಹಾವು ತನ್ನ ತಂದೆಯ ಕೊರಳಿನಲ್ಲಿ ನೋಡಿ ಋಷಿ ಕೋಪಗೊಳ್ಳುತ್ತಾರೆ. ಈ ಋಷಿಯ ಹೆಸರು ಶುಂಗಿ ಎಂದು. ಶುಂಗಿ ಋಷಿಯು ಈ ಕೃತ್ಯವನ್ನು ಮಾಡಿದವನು 7 ದಿನದಲ್ಲೇ ಸರ್ಪವನ್ನು ಕಡಿದು ಸಾಯಬೇಕೆಂದು ಶಾಪ ಹಾಕುತ್ತಾರೆ. ಮುಂದೆ ಹಾಗೆ ಆಗುತ್ತದೆ. 7 ದಿನದಲ್ಲೇ ಪರೀಕ್ಷಿತ ರಾಜರು ಸರ್ಪ ಕಡಿತದಿಂದ ಸಾವನ್ನು ಆಗುತ್ತದೆ. ಪರೀಕ್ಷಿತ ರಾಜನ ಮಗ ಜನ್ಮೇಜಯ. ಜನ್ಮೇಜಯನಿಗೆ ತನ್ನ ತಂದೆ ಸರ್ಪ ಕಡಿತದಿಂದ ಸತ್ತಿದ್ದಾರೆಂದು ಇಡೀ ಸರ್ಪಕುಲವೇ ನಾಶ ಮಾಡಬೇಕು ಎನ್ನುವಷ್ಟು ಸಿಟ್ಟು ಬರುತ್ತದೆ. ಹಾಗೆ ಮಾಡುತ್ತಾರೆ. ಒಂದು ಸರ್ಪಯಾಗ ಮಾಡುತ್ತಾನೆ ಜನ್ಮೇಜಯ. ಆ ಸರ್ಪಯಾಗದಲ್ಲಿ ಭೂಮಿಯ ಎಲ್ಲ ಸರ್ಪಗಳು ಬಂದು ಬಿದ್ದು ಸಾಯುತ್ತಿದ್ದವು. ಇದನ್ನು ಸರ್ಪಗಳ ಬಂಧು ಆದ ಆಸ್ತಿಕ ಋಷಿ ಮಾನಸಾ ದೇವಿಯ ಮಗನೇ. ಆಸ್ತಿಕ ಋಷಿಯು ಬಂದು ಜನ್ಮೇಜಯನಿಗೆ ಈ ಯಾಗವನ್ನು ನಿಲ್ಲಿಸಲು ಹೇಳುತ್ತಾರೆ ಮತ್ತು ನಿಮ್ಮ ತಂದೆ ಮಾಡಿದ ತಪ್ಪು ನೀನು ಮಾಡಬೇಡ. ಈ ಸರ್ಪಯಾಗ ಮಾಡುವುದರಿಂದ ನೀನು ನಾಗದೋಷಕ್ಕೆ ಗುರಿಯಾಗುತ್ತಿ ಎಂದು ಹೇಳುತ್ತಾರೆ. ಜನ್ಮೇಜಯ ರಾಜನು ಆಸ್ತಿಕ ಮುನಿಯ ಮಾತಿಗೆ ಬೆಲೆಯನ್ನು ಕೊಟ್ಟು ಸರ್ಪಯಾಗ ನಿಲ್ಲಿಸುತ್ತಾನೆ. ಆ ದಿನವನ್ನೇ ನಾಗಪಂಚಮಿ ಎಂದು ಆಚರಿಸಲಾಗುತ್ತದೆ. ಇದು ನಮ್ಮ ಭಾರತ ದೇಶದ ಎಲ್ಲ ಕಡೆಯೂ ನಾಗಪಂಚಮಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹಾಗೆ ಈ ದಿನವೇ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿ ಕಾಳಿಂಗ ಸರ್ಪನ ಮರ್ದನ ಮಾಡಿದ್ದ ದಿನ ಕೂಡ ಪಂಚಮಿಯೇ ಆಗಿತ್ತು ಎಂದು ಹೇಳಲಾಗಿದೆ. ಇದು ನಾಗಪಂಚಮಿಯ ವಿಶೇಷ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.